ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ನಡುವೆ 48 ಗಂಟೆಗಳ ತಾತ್ಕಾಲಿಕ ಕದನ ವಿರಾಮದ ಹಿನ್ನೆಲೆಯಲ್ಲಿ ಎರಡೂ ದೇಶಗಳ ನಡುವೆ ಸಂಧಾನ ಮಾಡಿಸೋ ಪ್ರಯತ್ನವನ್ನ ಕತಾರ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಯಾರನ್ನು ಕೊಂದು ಹಾಕೋದಿಕ್ಕೆ ಅಂತ ಪಾಕಿಸ್ತಾನ ಕಾಬೂಲ್ ಮೇಲೆ ವಾಯುದಾಳಿ ಮಾಡಿ ಆಫ್ಘನಿಸ್ತಾನ ಕೆರಳೋ ಹಾಗೆ ಮಾಡಿತ್ತೋ, ಯಾರನ್ನ ಪಾಕಿಸ್ತಾನ ತನ್ನ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಭಾವಿಸಿದೆಯೋ, ಇವತ್ತು ಯಾರ ಕಾರಣಕ್ಕೆ ಪಾಕಿಸ್ತಾನ ಆಫ್ಘನಿಸ್ತಾನದ ಮುಂದೆ ಮಂಡಿಯೂರಬೇಕಾಗಿ ಬರ್ತಾ ಇದೆಯೋ ಆ ವ್ಯಕ್ತಿ ಇನ್ನೂ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ದಾನೆ. ಅದರಲ್ಲಿ ತಾನು ಸೇಫ್ ಆಗಿ ಪಾಕಿಸ್ತಾನದ ಬುಡಕಟ್ಟು ಜನಾಂಗಗಳ ನಡುವೆ ಅತ್ಯಂತ ಸುರಕ್ಷಿತವಾಗಿರೋದಾಗಿ ಹೇಳಿಕೊಳ್ಳೋ ಮೂಲಕ ಪಾಕಿಸ್ತಾನದ ಊರಿಗೆ ಮತ್ತಷ್ಟು ಪೆಟ್ರೋಲ್ ಸುರಿದಿದ್ದಾನೆ. ಅಂದಹಾಗೆ ಆತನ ಹೆಸರು ನೂರ್ ವಲಿ ಮೆಹಸೂದ್. ಗೆಳೆಯರೆ, TTP ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಇವತ್ತು ಪಾಕಿಸ್ತಾನವನ್ನು ಕಾಡಬಾರದ ರೀತಿಯಲ್ಲಿ ಕಾಡ್ತಾ ಇರೋ ಸಂಘಟನೆ ಮತ್ತು ಅದರ ಮುಖ್ಯಸ್ಥನ ಹೆಸರು ನೂರ್ ವಲಿ ಮೆಹಸೂದ್. ಮೊನ್ನೆ ಇದೇ ನೂರ್ ಕಾಬೂಲಲ್ಲಿ ಆರ್ಮರ್ಡ್ ಟಾಯೋಟಾ ಕ್ರೂಸರ್ ವಾಹನದಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಪಾಕಿಸ್ತಾನದ ಸೇನೆಗೆ ಸಿಕ್ತು. ಪಾಕಿಗಳ ಇಂಟೆಲಿಜೆನ್ಸು ಅದು ಎಷ್ಟು ನಿಖರವಾಗಿರುತ್ತೆ ಅನ್ನೋದು ಸಾಕಷ್ಟು ಬಾರಿ ಗೊತ್ತಾಗಿದೆ. ಅವರು ಅವರ ಇಂಟೆಲಿಜೆನ್ಸ್ ಅನ್ನ ನಂಬಿಕೊಂಡೇ ಬಹಳಷ್ಟು ಬಾರಿ ಒದೆ ತಿಂದಿರೋದು ಇದೆ. ಎಷ್ಟೇ ಆಗಲಿ ಮೆದುಳು ಮಂಡಿಲಿದೆ ಅಂದ್ಕೊಂಡಿರೋ ಜನ ನೋಡಿ, ಈ ಬಾರಿ ಕೂಡ ಅಲ್ಲಿ ಹಾಗೆ ಆಯಿತು. ಮೆಹಸೂದ್ ಹೋಗ್ತಾ ಇರೋ ಟಾಯೋಟಾ ಕ್ರೂಸರ್ ಅಂದ್ಕೊಂಡು ಕಾಬೂಲ್ನ ಮಾರ್ಕೆಟ್ ಏರಿಯಾದಲ್ಲಿ ಒಂದು ಕ್ರೂಸರ್ ಮೇಲೆ ಪಾಕಿಸ್ತಾನ ವಾಯುದಾಳಿಯನ್ನು ಮಾಡ್ತು. ನಾವು ಮೆಹಸೂದ್ನ ಕೊಂದು ಹಾಕಿದ್ವಿ ಅಂತ ಹೇಳ್ಕೊಂಡು ಪಾಕಿಸ್ತಾನದಲ್ಲಿ ಬಿರಿಯಾನಿ ದಾವತ್ತು ಕೊಡಲಾಯಿತು. ಅಲ್ಲಿನ ಸುದ್ದಿವಾಹಿನಿಗಳು ಉದ್ವೇಗದಿಂದ ಅದನ್ನು ಹೇಳೋದಕ್ಕೆ ಶುರು ಮಾಡಿದ್ವು. ಇನ್ನೂ ತಿಂದು ಬಿರಿಯಾನಿ ಜೀರ್ಣ ಕೂಡ ಆಗಿರಲಿಲ್ಲ ಕಣ್ರಿ. ಆಗಲೇ ಮೆಹಸೂದ್ ಒಂದು ಆಡಿಯೋ ರಿಲೀಸ್ ಮಾಡ್ದ. ನಾನು ಕಾಬೂಲಲ್ಲಿ ಇರಲೇ ಇಲ್ಲ, ಪಾಕಿಸ್ತಾನದಲ್ಲೇ ಇದ್ದೆ, ಈಗಲೂ ಪಾಕಿಸ್ತಾನದಲ್ಲೇ ಇದ್ದೀನಿ, ಕ್ಷೇಮವಾಗಿ ಸುರಕ್ಷಿತವಾಗಿದ್ದೀನಿ ಅಂತ ಆ ಆಡಿಯೋದಲ್ಲಿ ಹೇಳ್ಕೊಂಡ. ಅಲ್ಲಿಗೆ ಪಾಕಿಸ್ತಾನಕ್ಕೊಂದು ದೊಡ್ಡ ಮುಖಭಂಗ ಆಯಿತು. ಅಷ್ಟೇ ಅಲ್ಲ, ಕಾಬೂಲ್ ಮೇಲೆ ಮಾಡಿದ ದಾಳಿ ಅವರಿಗೆ ರಿವರ್ಸ್ ಆಯಿತು. ಆಫ್ಘನಿಸ್ತಾನ ಸಿಟ್ಟು ಮಾಡ್ಕೊಳ್ತು. ಯಾಕೆಂದರೆ ಅಲ್ಲಿ ಕಾಬೂಲ್ ಹಾಗೂ ಇನ್ನಿತರ ಕಡೆಗಳಲ್ಲಿ TTPಯ ನೆಲೆಗಳು ಅಂದ್ಕೊಂಡು ಪಾಕಿಸ್ತಾನ ಬಾಂಬ್ ದಾಳಿ ಮಾಡಿತ್ತು. ಅದರಲ್ಲಿ 40ಕ್ಕೂ ಹೆಚ್ಚು ಆಫ್ಘನ್ ನಾಗರಿಕರು, ಅದರಲ್ಲೂ ಪಶ್ತೂನಿಗಳು ಸಾವಿಗೀಡಾಗಿದ್ರು. ಇದು ಆಫ್ಘನಿಸ್ತಾನ ಕೆರಳು ಹಾಗೆ ಮಾಡ್ತು. ಇದರ ಪರಿಣಾಮ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. 6 ದಿನಗಳ ಯುದ್ಧದಲ್ಲಿ ಪಾಕಿಸ್ತಾನ ತೀವ್ರ ನಷ್ಟಕ್ಕೀಡಾಗಿದೆ. 106 ಸೈನಿಕರನ್ನ ಕಳ್ಕೊಂಡಿದೆ. 16 ಕಿಲೋಮೀಟರ್ ಆಫ್ಘನ್ ಗಡಿಯ ಒಳಗೆ ತಾಲಿಬಾನಿಗಳು ಬಂದಿದ್ದಾರೆ. ಆಫ್ಘನಿಸ್ತಾನ ಕ್ವೆಟಾದಲ್ಲಿ ಮಾಡಿದ ನಿಖರ ದಾಳಿ ಪಾಕಿಸ್ತಾನಿಗಳ ಜಂಘಾಬಲವನ್ನು ಉಡುಗಿಸಿ ಹಾಕ್ತಾ ಇದೆ. ಅವರು ಯಾವತ್ತೂ ನಿರೀಕ್ಷೆ ಕೂಡ ಮಾಡದಷ್ಟು ಆಫ್ಘನ್ ತಾಲಿಬಾನಿಗಳು ತಮ್ಮ ತಾಕತ್ತನ್ನು ಪ್ರದರ್ಶಿಸಿದ್ದಾರೆ. ರಷ್ಯಾದ ಆಯುಧಗಳು, ಚೈನಾದ ಡ್ರೋನುಗಳು, ಭಾರತ ಕೂಡ ಏನಾದರೂ ಆಫ್ಘನಿಸ್ತಾನಕ್ಕೆ ಕೊಟ್ಟಿದೆಯಾ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ತಾಲಿಬಾನಿಗಳ ಈ ತಾಕತ್ತಿಗೆ ಭಾರತನೇ ಕಾರಣ ಅಂತ ಹೇಳೋದಕ್ಕೆ ಶುರು ಮಾಡಿದೆ. ಅದು ಅವರ ಹಳೆಯ ಅಭ್ಯಾಸ ಕೂಡ. ಎಲ್ಲದಕ್ಕೂ ಭಾರತದ ಹೆಸರನ್ನು ಅವರು ತಗೊಳ್ಳೇಬೇಕು. ಆದರೆ ಇಲ್ಲಿ ನಿಜವಾದ ಶ್ರೇಯ ಸಿಗಬೇಕಿರೋದು ಆಫ್ಘನಿಸ್ತಾನದ ಹೋರಾಟಗಾರರಿಗೆ ಮಾತ್ರ. ಇನ್ನು ಇಲ್ಲಿ ಪಾಕಿಸ್ತಾನದ ತೀವ್ರ ಅಸಹನೆಗೆ ಕಾರಣ ಆಗಿರೋ ಈ TTP ಹಾಗೂ ಮೆಹಸೂದ್ ಬಗ್ಗೆ ಕೂಡ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಿದೆ. ಗೆಳೆಯರೆ, TTPಯ ಹುಟ್ಟಿಗೆ ಆಫ್ಘನಿಸ್ತಾನ ಅಥವಾ ಭಾರತ ಕಾರಣ ಅಲ್ಲ, ಅದಕ್ಕೆ ಪಾಕಿಸ್ತಾನವೇ ಕಾರಣ. ಆಫ್ಘನಿಸ್ತಾನದಲ್ಲಿ ಸೋವಿಯತ್ ರಷ್ಯಾದ ಪ್ರಾಬಲ್ಯ ತುಂಬಾನೇ ಹೆಚ್ಚಿದ್ದ ಕಾಲ ಹೊಂದಿತ್ತು. ಅದನ್ನು ಕಡಿಮೆ ಮಾಡೋದಕ್ಕೆ, ರಷ್ಯಾಗೊಂದು ಪಾಠ ಕಲಿಸೋದಕ್ಕೆ ಅಮೆರಿಕ ಪಾಕಿಸ್ತಾನದ ಸಹಾಯವನ್ನು ಪಡ್ಕೊಳ್ತು. ಅಲ್ಲಿ ಸೋವಿಯತ್ ಪಡೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಜಾಹಿದೀನ್ ಪಡೆಗಳನ್ನು ಸಿದ್ಧಪಡಿಸಲಾಯಿತು. ದಿಯೋಬಂದ್ ಮದರಸಾಗಳನ್ನು ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿನ ಖೈಬರ್ ಭಾಗದಲ್ಲಿ ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ಏರಿಯಾ ಅಂತ ಕರೆಸಿಕೊಳ್ತಾ ಇದ್ದ ವಜೀರಿಸ್ತಾನದಲ್ಲಿ ಸ್ಥಾಪನೆ ಮಾಡಲಾಯಿತು. ಇಲ್ಲಿ ಪಶ್ತೂನ್ ಜನಾಂಗ ಆಯಿತು ಮತ್ತು ಅವರು ಮೊದಲಿಂದಲೂ ದಿಯೋಬಂದ್ ಇಸ್ಲಾಮಿನ ಅನುಯಾಯಿಗಳೇ ಆಗಿದ್ರು. ಈ ದಿಯೋಬಂದ್, ಅಮೆರಿಕ, ಪಾಕಿಸ್ತಾನ ಮತ್ತು ಸೌದಿಗಳ ಬಗ್ಗೆ ಕೂಡ ನಿಮಗೆ ಒಂದಷ್ಟು ಮಾಹಿತಿಯನ್ನು ಹೇಳಬೇಕಿದೆ. ಅದನ್ನೂ ಇಲ್ಲೇ ಹೇಳಿದರೆ ಈ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಆ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ. ಅಲ್ಲಿ ಪಾಕಿಸ್ತಾನ ದಿಯೋಬಂದ್ ಮದರಸಾಗಳನ್ನು ಸ್ಥಾಪನೆ ಮಾಡ್ತಲ್ಲ, ಇದಿಷ್ಟೇ ಸಾಕಾಗುತ್ತೆ ಅಂತ ಅಮೆರಿಕಾಗ ಅನ್ನಿಸ್ಲಿಲ್ಲ. ಹೀಗಾಗಿ ಅವರು ಸೌದಿ ಅರೇಬಿಯಾನ ಕೂಡ ಅಲ್ಲಿಗೆ ಕಳುಹಿಸಿಕೊಟ್ರು. ಸೌದಿಗಳು ವಹಾಬಿಸಮ್ ಅನ್ನ ಇಲ್ಲಿಗೆ ತಂದರು. ಸೊ ಪಾಕಿಸ್ತಾನದ ಗಡಿಯಲ್ಲಿ ಶುರುವಾಗಿದ್ದು ದಿಯೋಬಂದ್ ವಹಾಬಿ ಹೈಬ್ರಿಡ್ ಮದರಸಾಗಳು. ಇದರ ನೇತೃತ್ವವನ್ನು ಮುಲ್ಲಾ ಓಮರ್ಗೆ ವಹಿಸಿಕೊಡಲಾಯಿತು. ಇಲ್ಲಿ ಕಟ್ಟರ್ ಇಸ್ಲಾಮಿ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದರ ಜೊತೆಗೆ ಮುಜಾಹಿದೀನ್ ತರಬೇತಿ ಶಾಲೆಗಳು ಕೂಡ ಶುರುವಾದವು. ಇಸ್ಲಾಂ ಮತ್ತು ಆಯುಧ ಎರಡನ್ನೂ ಅವರ ತಲೆ ಮತ್ತು ಕೈಗೆ ಕೊಟ್ಟು ರಷ್ಯಾದ ವಿರುದ್ಧ ಕಾದಾಡೋದಕ್ಕೆ ನಿಲ್ಲಿಸಲಾಯಿತು. ಈ ಸಂದರ್ಭದಲ್ಲೇ ಅಲ್ಲಿಗೆ ಸೌದಿಯ ಬೇಸ್ ಕೂಡ ಬಂತು. ಅದರ ಹೆಸರು ಅಲ್ ಖೈದಾ. ಅಲ್ಲಿಗೆ ಅಲ್ ಜವಾಹಿರಿ, ಒಸಾಮಾ ಬಿನ್ ಲಾಡೆನ್ ಮುಂತಾದವರು ಕೂಡ ಬಂದು ಕೂತರು. ಇದರ ಪರಿಣಾಮ ಆಫ್ಘನಿಸ್ತಾನದ ನೆಲದಿಂದ ಸೋವಿಯತ್ ಪ್ಯಾಕಪ್ ಮಾಡಬೇಕಾಗಿ ಬಂತು. ಅವರು ಆಫ್ಘನಿಸ್ತಾನವನ್ನು ಹೇಗಿತ್ತೋ ಹಾಗೆ ಬಿಟ್ಟು ಅಲ್ಲಿಂದ ಎದ್ದು ಹೋದರು. ಇನ್ನು ಇಷ್ಟೆಲ್ಲ ಮಾಡಿಸಿದ ಅಮೆರಿಕ ಕೂಡ ಅಲ್ಲಿಗೇನು ಬರಲಿಲ್ಲ. ಸೋವಿಯತ್ತನ್ನು ಸೋಲಿಸಿದ, ಅದನ್ನು ಒಡೆದು ಹಾಕಿದ ಸಂಭ್ರಮದಲ್ಲಿ ಅಮೆರಿಕ ಮುಳುಗಿ ಹೋಯಿತು.
ಅವರಿಗೂ ಅಫ್ಘಾನಿಸ್ತಾನ ಬೇಕಾಗಲಿಲ್ಲ. ಇನ್ನು ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ಇಮಾಮಿಯತ್ನ ಅಡಿಯಲ್ಲಿ ಮುಲ್ಲಾಗಳ ಆಡಳಿತ ಶುರುವಾಯಿತು. ಅದರ ನೇತೃತ್ವವನ್ನು ಮುಲ್ಲಾ ಓಮರ್ ವಹಿಸಿಕೊಂಡ. 2001ರವರೆಗೂ ಅಲ್ಲಿ ಅದೇ ಆಡಳಿತ ಇತ್ತು. ಅಫ್ಘಾನಿಸ್ತಾನದ ನೆಲದಿಂದ ಅಲ್ ಖೈದಾ ಅಮೆರಿಕಾದ ಮೇಲೆ ವೈಮಾನಿಕ ದಾಳಿಯನ್ನು ಮಾಡೋವರೆಗೆ ಅಲ್ಲಿ ಮುಲ್ಲಾ ಓಮರ್ನ ಆಡಳಿತನೇ ನಡೀತಾ ಇತ್ತು. ಆಮೇಲೆ 2001ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಸೇನೆಯನ್ನು ನುಗ್ಗಿಸ್ತು. ಅದು ಮುಂದಿನ 20 ವರ್ಷಗಳ ಕಾಲ ಅಮೆರಿಕ ಅಫ್ಘಾನಿಸ್ತಾನದಲ್ಲೇ ಉಳಿಯೋ ಹಾಗೆ ಮಾಡ್ತು. ಗೆಳೆಯರೆ, ಈ 20 ವರ್ಷಗಳ ಕಾಲ ಕೂಡ ಅಮೆರಿಕಾಗೆ ಸಹಾಯ ಮಾಡ್ತಾ ಬಂದದ್ದು ಪಾಕಿಸ್ತಾನ. ಅಲ್ಲಿ ಮೊದಲಿಗೆ ಮುಜಾಹಿದೀನ್ಗಳನ್ನು, ತಾಲಿಬಾನಿಗಳನ್ನು ಇಸ್ಲಾಮಿಕ್ ಉಮ್ಮಾದ ಹೆಸರಲ್ಲಿ ಸಿದ್ಧಪಡಿಸಿದ್ದ ಪಾಕಿಸ್ತಾನ ಈಗ ಅದೇ ಉಮ್ಮಾದ ವಿರುದ್ಧ ಅಮೆರಿಕಾದ ಬೆಂಬಲಕ್ಕೆ ನಿಲ್ಲಬೇಕಾಗಿ ಬಂತು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಮಾಡಿದ ವಾಯುದಾಳಿಗಳಿಗೆ, ತಾಲಿಬಾನಿ ನಾಯಕರ ಹತ್ಯೆಗಳಿಗೆ ಪಾಕಿಸ್ತಾನ ಸಹಾಯ ಮಾಡಬೇಕಾಯಿತು. ಪಾಕಿಗಳಿಗೆ ಹಣ ಕೊಟ್ಟರೆ ಯಾರ ಪರ ಬೇಕಾದರೂ ಅವರು ನಿಂತ್ಕೋತಾರೆ. ಇಲ್ಲಿ ಕೂಡ ಅಮೆರಿಕಾದ ಬಾಡಿಗೆ ಹಂತಕರ ಥರ ಪಾಕಿಸ್ತಾನದ ಸೇನೆ ಕೆಲಸ ಮಾಡ್ತಾ ಹೋಯಿತು. ಅಫ್ಘಾನಿಸ್ತಾನದ ತಾಲಿಬಾನಿಗಳು, ಅಲ್ ಖೈದಾಗಳು ಖೈಬರ್ ಭಾಗದಲ್ಲಿ ಅಡಗಿದ್ದಾರೆ ಅನ್ನೋ ಸಂಶಯದ ಮೇರೆಗೆ ವಜೀರಿಸ್ತಾನ ಸೇರಿದಂತೆ ಖೈಬರ್ ಭಾಗದ ಸಾಕಷ್ಟು ಬುಡಕಟ್ಟು ಏರಿಯಾಗಳ ಮೇಲೆ ಪಾಕಿಸ್ತಾನ ಮತ್ತು ಅಮೆರಿಕಾಗಳು ಜಂಟಿಯಾಗಿ ವಾಯುದಾಳಿಯನ್ನು ಮಾಡಿದ್ವು. ಅಂಥದ್ದೇ ಒಂದು ದಾಳಿ ಬಜೌರ್ನ ಚನಗೈಯಲ್ಲಿ ನಡೆದು ಹೋಯಿತು. ಗೆಳೆಯರೆ, ಬಜೌರ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿನ ಮದರಸಾ ಒಂದರಲ್ಲಿ ಐಮನ್ ಅಲ್ ಜೌಹರಿ ಹಾಗೂ ಇನ್ನಿತರ ಅಲ್ ಖೈದಾ ನಾಯಕರಿದ್ದಾರೆ. ಅಲ್ಲಿ ಉಗ್ರ ತರಬೇತಿ ಶಾಲೆ ನಡೀತಿದೆ ಅನ್ನೋ ಮಾಹಿತಿಯನ್ನು ಪಾಕಿಸ್ತಾನ ಹಾಗೂ ಅಮೆರಿಕಾದ ಬೇಹುಗಾರಿಕಾ ಪಡೆಗಳು ಸಂಗ್ರಹಿಸಿದ್ವಂತೆ. ಹೀಗಾಗಿ ಅಲ್ಲಿ ವಾಯುದಾಳಿ ಮಾಡಲಾಯಿತು. ಮದರಸಾದ ಮೇಲೆ ಡ್ರೋನ್ಗಳ ಮೂಲಕ ಬಾಂಬುಗಳನ್ನು ಹಾಕಲಾಯಿತು. ಆ ದಾಳಿಯನ್ನು ನಾವೇ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳುತ್ತೆ. ಆದರೆ ಆ ನಿಖರತೆಯನ್ನು ನೋಡಿದರೆ ಅಮೆರಿಕಾದ ಡ್ರೋನ್ ದಾಳಿ ಅದು ಅಂತ ಜಗತ್ತಿನ ಸಾಕಷ್ಟು ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾರೆ. 2006ರಲ್ಲಿ ನಡೆದ ವಾಯುದಾಳಿ ಮದರಸಾದಲ್ಲಿನ ಸುಮಾರು 80 ಮಂದಿಯ ಸಾವಿಗೆ ಕಾರಣ ಆಗುತ್ತೆ. ಆದರೆ ಅಲ್ಲಿ ಅಲ್ ಜೌಹರಿಯೂ ಇರಲಿಲ್ಲ, ಅಲ್ ಖೈದಾದ ನಾಯಕರೂ ಇರಲಿಲ್ಲ. ಅಲ್ಲಿದ್ದವರೆಲ್ಲ 15 ವರ್ಷದ ಒಳಗಿನ ಪಶ್ತೂನ್ ಬುಡಕಟ್ಟಿನ, ಅದರಲ್ಲೂ ಮೆಹಸೂದ್ ಪಂಗಡದ ಮಕ್ಕಳು. 80 ಮಕ್ಕಳು ಆ ದಾಳಿಯಲ್ಲಿ ಸಾವಿಗೀಡಾಗ್ತಾರೆ. ಅದು ಪಾಕಿಸ್ತಾನದ ಪಶ್ತೂನಿಗಳನ್ನು ಕೆರಳೋ ಹಾಗೆ ಮಾಡುತ್ತೆ. ಗೆಳೆಯರೆ, ಇಲ್ಲಿ ಇಸ್ಲಾಮಲ್ಲಿ ಹೇಗೆ ನಾನಾ ಪಂಗಡಗಳು, ವಿವಿಧ ಪಂಥಗಳು, ಸ್ಕೂಲುಗಳು ಇವೆಯೋ, ಹಾಗೆ ಈ ಪಶ್ತೂನಿ ಬುಡಕಟ್ಟಲ್ಲಿ ಕೂಡ ಬೇರೆ ಬೇರೆ ಕುಲಗಳಿವೆ. ಅವರೆಲ್ಲ ಕೂಡ ಮುಸ್ಲಿಮರೇ, ದಿಯೋಬಂದ್ ಇಸ್ಲಾಮನ್ನು ಒಪ್ಪಿದವರೇ. ಆದರೂ ಎಲ್ಲ ಪಶ್ತೂನಿಗಳು ಒಂದೇ ಅಲ್ಲ. ಅಲ್ಲಿ ಆಫ್ರಿದಿ, ಅಚಕ್ ಜಾಯ್, ಬಂಗಾಶ್, ದುರಾನಿ, ಮೊಹಮ್ಮದ್ ಜಾಯ್, ಯೂಸುಫ್ ಜಾಯ್, ಮಹಮಂಡ್, ಮೆಹಸೂದಿ, ಹೀಗೆ ನಾನಾ ರೀತಿಯ ಪ್ರತ್ಯೇಕ ಬುಡಕಟ್ಟು ಕುಲಗಳಿವೆ. ಆ ಪೈಕಿ ಒಂದು ಈ ಮೆಹಸೂದಿ ವಾಲಾ ಅಂತ ಕರೆಸ್ಕೊಳ್ಳೋ ಈ ಜನ ಆತಿಥ್ಯಕ್ಕೆ ಹೇಗೆ ಹೆಸರುವಾಸಿನೋ, ದ್ವೇಷ ಮತ್ತು ರಿವೆಂಜ್ಗೆ ಕೂಡ ಅಷ್ಟೇ ಹೆಸರುವಾಸಿ. ಈ ಜನಾಂಗ ಪಾಕಿಸ್ತಾನದ ದಕ್ಷಿಣ ವಜೀರಿಸ್ತಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಉಳಿದ ಖೈಬರ್ ಭಾಗದಲ್ಲಿ ಕೂಡ ಇವರಿದ್ದಾರೆ. ಈ ಬಜೌರ್ ಮದರಸಾ ದಾಳಿಯಲ್ಲಿ ಸಾವಿಗೀಡಾದ ಬಹುತೇಕ ಮಕ್ಕಳು ಮೆಹಸೂದಿ ಬುಡಕಟ್ಟಿಗೆ ಸೇರಿದವರಾಗಿದ್ದರು. ಇದರ ಜೊತೆಗೆ ಪಾಕಿಸ್ತಾನ ನಮಗೆ ದ್ರೋಹ ಮಾಡಿಬಿಡ್ತು ಅನ್ನೋ ಭಾವನೆ ಅಲ್ಲಿನ ಮದರಸಾಗಳಲ್ಲೇ ತರಬೇತಿ ಪಡೆದ, ಪಾಕಿಸ್ತಾನದ ಮಾತು ಕೇಳಕಂಡೇ ಸೋವಿಯತ್ ವಿರುದ್ಧದ ಕದನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಡಿದಾಡಿ ಉಳಿದಿದ್ದ ಪಶ್ತೂನಿಗಳನ್ನು ಕಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಅವರು ಪಾಕಿಸ್ತಾನದ ವಿರುದ್ಧ ಸಿಡಿದು ನಿಂತರು. ಪಾಕಿಸ್ತಾನದಲ್ಲೇ ತಾಲಿಬಾನ್ ಹೋರಾಟವನ್ನು ಮಾಡೋದಕ್ಕೊಂದು ಸಂಘಟನೆ 2007ರಲ್ಲಿ ಹುಟ್ಟುಕೊಳ್ತು. ಬೈತುಲ್ಲಾ ಮೆಹಸೂದ್ ಅದರ ನಾಯಕತ್ವವನ್ನು ವಹಿಸಿಕೊಂಡ. ಅದರ ಹೆಸರೇ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್, TTP. ಗೆಳೆಯರೆ, TTP ಹುಟ್ಟೋ ಹೊತ್ತಿಗೆ ಪಾಕಿಸ್ತಾನದ ಟ್ರೈಬಲ್ ಏರಿಯಾಗಳಲ್ಲಿ ಅದಕ್ಕೆ ಬೇಕಾದ ವಾತಾವರಣವೊಂದು ನಿರ್ಮಾಣ ಆಗಿತ್ತು. ಅಲ್ಲಿ ದಿಯೋಬಂದ್ ಮದರಸಾಗಳ ಪ್ರಭಾವದಿಂದ ತಾಲಿಬಾನಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಮುಜಾಹಿದೀನ್ಗಳನ್ನು ತಯಾರು ಮಾಡೋದಕ್ಕೆ ನಡೆದ ಪ್ರಯತ್ನಗಳ ಭಾಗವಾಗಿ ಸಾಕಷ್ಟು ತರಬೇತಿ ಪಡೆದ ಜನಾನೂ ಅಲ್ಲಿದ್ದರು. ಜೊತೆಗೆ ಅಲ್ಲಿನ ಟ್ರೈಬಲ್ ಏರಿಯಾಗಳು ಯಾವತ್ತೂ ಕೂಡ ಸಂಪೂರ್ಣವಾಗಿ ಪಾಕಿಸ್ತಾನದ ಆಡಳಿತವನ್ನು ಒಪ್ಪಿರಲಿಲ್ಲ. ಅಲ್ಲಿ ಅವರದ್ದೇ ಆದ ಆಡಳಿತ ಇತ್ತು, ಅವರದ್ದೇ ಆದ ಖಾಸಗಿ ಸೇನಾ ಪಡೆಗಳಿದ್ವು. ಅಲ್ಲಿ ಆಯಾ ಬುಡಕಟ್ಟುಗಳ ಕಾನೂನುಗಳು ಚಾಲ್ತಿಯಲ್ಲಿದ್ವು. ವಾರ್ಲಾರ್ಡ್ಸ್ ಇದ್ರು. ಜೊತೆಗೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ಹಾಗೂ ಪಾಕಿಸ್ತಾನಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿದ ನಂತರ ಅಲ್ಲಿದ್ದ ತಾಲಿಬಾನಿಗಳು, ಹಕ್ಕಾನಿಗಳು, ಅಲ್ ಖೈದಾ ಎಲ್ಲ ಕೂಡ ಈ ಖೈಬರ್ ಭಾಗಕ್ಕೆ ಬಂದು ಆಶ್ರಯ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅಲ್ಲಿ TTPಯ ಬೆಳವಣಿಗೆಗೆ ಬೇಕಾದ ಎಲ್ಲ ವಾತಾವರಣನೂ ಇತ್ತು. ಖೈಬರಲ್ಲಿ ಪಶ್ತೂನಿಗಳಿಗೆ ಪ್ರತ್ಯೇಕ ಆಡಳಿತ ಬೇಕು. ಅಲ್ಲಿ ತಾಲಿಬಾನ್ನಂಥದ್ದೇ ಆಡಳಿತ ಇರಬೇಕು, ಶರಿಯಾ ಕಾನೂನುಗಳಿರಬೇಕು. ಪಾಕಿಸ್ತಾನದ ಮತದ್ರೋಹಿ ಸರ್ಕಾರದ ಆಡಳಿತ ನಮಗೆ ಬೇಡ ಅಂತ ಹೇಳ್ತಾ ಪಾಕಿಸ್ತಾನದ ವಿರುದ್ಧ ಈ ಪಡೆಗಳು ಯುದ್ಧಕ್ಕೆ ನಿಂತುಬಿಟ್ವು.
ಪಾಕಿಸ್ತಾನದ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ ಹತ್ಯೆಯ ಹಿಂದೆ ಕೂಡ ಟಿಟಿಪಿ ಇತ್ತು ಅಂತ ಅಮೆರಿಕ ಆರೋಪ ಮಾಡುತ್ತೆ. ಸ್ವಾತ್ ವ್ಯಾಲಿಯಲ್ಲಿ ಟಿಟಿಪಿ ನಡೆಸಿದ ದಾಳಿಯಲ್ಲಿ 11 ಮಂದಿ ಪಾಕಿಸ್ತಾನಿಗಳು ಸಾವಿಗೀಡಾದರು. 2009ರಲ್ಲಿ ರಾವಲ್ಪಿಂಡಿ ಸೇನಾ ಮುಖ್ಯ ಕಚೇರಿ ಮೇಲೆ ಟಿಟಿಪಿ ಬಾಂಬಿಂಗ್ ಅನ್ನು ಮಾಡಿತು. ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿ ಆಯಿತು. ಸೇನಾ ಶಾಲೆಯ ಮೇಲೆ ದಾಳಿ ಮಾಡಿ 100ಕ್ಕೂ ಹೆಚ್ಚು ಮಕ್ಕಳ ಸಾವಿಗೆ ಈ ಸಂಘಟನೆ ಕಾರಣ ಆಯಿತು. 2020ರಲ್ಲಿ ಕೂಡ 100ಕ್ಕೂ ಹೆಚ್ಚು ಸೈನಿಕರನ್ನ ಈ ಸಂಘಟನೆ ಬಲಿ ತಗೊಳ್ತು. ಇನ್ನು ಈಗಂತೂ ಖೈಬರ್ ಭಾಗದಲ್ಲಿ ಟಿಟಿಪಿ ಅಬ್ಬರ ಇಡ್ತಾ ಇದೆ. ಅಲ್ಲಿ 106 ಪಾಕಿಸ್ತಾನಿ ಸೈನಿಕರನ್ನ, ಪೊಲೀಸರನ್ನ ಇವರು ಕೊಂದು ಹಾಕಿದ್ದಾರೆ. ಚೆಕ್ ಪೋಸ್ಟ್ಗಳನ್ನು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಸೇನಾ ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳನ್ನು ವಶಪಡಿಸಿಕೊಂಡು ಪೊಲೀಸರನ್ನ ಆಗಾಗ ಒತ್ತೆಯಾಳುಗಳನ್ನಾಗಿ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಟಿಟಿಪಿಯ ಪ್ರತ್ಯೇಕ ಸರ್ಕಾರನೇ ನಡೀತಾ ಇದೆ. ಇನ್ನು 2009ರಲ್ಲಿ ಟಿಟಿಪಿಯ ಸ್ಥಾಪಕ ಬೈತುಲ್ಲಾನನ್ನ ಅಮೆರಿಕ ವಾಯುದಾಳಿಯ ಮೂಲಕ ಹೊಡೆದು ಹಾಕುತ್ತಾದರೂ ಟಿಟಿಪಿಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರ ಈ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡವನು ಈ ನೂರ್ ವಾಲಿ ಮೆಹಸೂದ್. ಈ ನೂರ್ ದಕ್ಷಿಣ ವಜೀರಿಸ್ತಾನದವನು. 90ರ ದಶಕದಲ್ಲಿ ಆಫ್ಘನಿಸ್ತಾನದ ತಾಲಿಬಾನಿಗಳ ಜೊತೆ ಕೆಲಸ ಮಾಡ್ತಾ ಇದ್ದ. ಆ ನಂತರ ಅಮೆರಿಕ ಜೊತೆಗಿನ ತಾಲಿಬಾನ್ ಯುದ್ಧದಲ್ಲೂ ಭಾಗವಹಿಸಿದ್ದ. ಅದಾದ ಮೇಲೆ 2003ರಲ್ಲಿ ಟಿಟಿಪಿಗೆ ಸೇರ್ಪಡೆಯಾದ ನೂರ್ ಅಲ್ಲಿ ವಜೀರಿಸ್ತಾನದ ಶರಿಯಾ ನ್ಯಾಯಾಲಯದ ಕಾಜಿಯಾಗಿ ಕೆಲಸ ಮಾಡ್ದ. ಆ ನಂತರ ಅವನನ್ನು ಕರಾಚಿಯ ಟಿಟಿಪಿ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಯಿತು. ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ ಟಿಟಿಪಿಯ ಅವತ್ತಿನ ಮುಖ್ಯಸ್ಥ ಮೌಲಾನಾ ಫಜಲುಲ್ಲಾನ ಡೆಪ್ಯೂಟಿಯಾಗಿ ಇವನನ್ನು ನೇಮಕ ಮಾಡಲಾಯಿತು. ಫಜಲುಲ್ಲಾ ಅಮೆರಿಕದ ವಾಯುದಾಳಿಯಲ್ಲಿ 2018ರಲ್ಲಿ ಸಾವಿಗೀಡಾಗ್ತಾನೆ. ಆ ನಂತರ ಈ ನೂರ್ ವಲಿ ಮೆಹಸೂದ್ ಟಿಟಿಪಿಯ ನಾಯಕತ್ವವನ್ನು ತನ್ನ ಕೈಗೆ ತಗೊಂಡ. ಗೆಳೆಯರೆ, ಇಂಥ ಸಂಘಟನೆಗಳಿಗೆ ಯುದ್ಧ ಹಾಗೂ ಬುದ್ಧಿವಂತಿಕೆ ಎರಡೂ ಗೊತ್ತಿರೋ ನಾಯಕರು ಬಂದು ಕೂತುಬಿಟ್ರೆ ಅವರು ತುಂಬ ಡೆಡ್ಲಿ ಅನ್ನಿಸ್ಕೊಳ್ತಾರೆ. ಇಲ್ಲಿ ಕೂಡ ಅದೇ ಆಗ್ತಾ ಇರೋದು. ಈ ಮೆಹಸೂದ್ ಯುದ್ಧಗಳಲ್ಲಿ ಭಾಗವಹಿಸಿದ ಅನುಭವ ಇರೋ ನಾಯಕ, ಜೊತೆಗೆ ಬುದ್ಧಿವಂತ, ಸಿದ್ಧಾಂತವನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಬೇರೆಯವರಿಗೆ ಅರ್ಥ ಮಾಡಿಸೋ ಶಕ್ತಿಯನ್ನೂ ಹೊಂದಿದ್ದಾನೆ. ಇವನು ಬರೀ ಹೋರಾಟಗಾರ ಮಾತ್ರ ಅಲ್ಲ, ಇಂಟೆಲೆಕ್ಚುಯಲ್ ಕೂಡ. ಸಾಕಷ್ಟು ಪುಸ್ತಕಗಳನ್ನೂ ಬರೆದಿದ್ದಾನೆ. ಅದರಲ್ಲಿ ಇನ್ಕ್ವಿಲಾಬ್ ಮೆಹಸೂದ್ ಅಥವಾ ದಿ ಮೆಹಸೂದ್ ರೆವಲ್ಯೂಷನ್ ಅನ್ನೋ 700 ಪುಟಗಳ ಪುಸ್ತಕ ಟಿಟಿಪಿಯ ಧರ್ಮಗ್ರಂಥದ ಥರ ಇದೆ ಮತ್ತು ಇದು ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಪಡ್ಕೊಂಡ ಪುಸ್ತಕ ಆಗಿದೆ. ಇಂಥ ನೂರ್ ವಲಿ ಈಗ ಟಿಟಿಪಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದಾನೆ ಮತ್ತು ಪಾಕಿಸ್ತಾನವನ್ನು ಕಾಡಬಾರದ ರೀತಿಯಲ್ಲಿ ಕಾಡ್ತಾ ಇದ್ದಾನೆ. ಇವನು ಹೆಚ್ಚೇನು ಕೇಳ್ತಾ ಇಲ್ಲ. ವಜೀರಿಸ್ತಾನ ಹಾಗೂ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಶರಿಯಾ ಕಾನೂನುಗಳಿರಬೇಕು. ಅಲ್ಲಿನ ಗಡಿಗಳಲ್ಲಿ ಪಾಕಿಸ್ತಾನದ ಸೇನೆ ಇರಲೇಬಾರದು. ಪಾಕಿಸ್ತಾನದ ಆಡಳಿತ ಅಲ್ಲಿ ಬೇಕಾಗಿಲ್ಲ. ಬುಡಕಟ್ಟು ಜನಾಂಗಗಳಿಗೆ ತಮ್ಮನ್ನು ತಾವು ಆಳ್ಕೊಳ್ಳೋದು ಗೊತ್ತಿದೆ ಮತ್ತು ಆ ಶಕ್ತಿ ಕೂಡ ಅವರಿಗಿದೆ. ಹೀಗಾಗಿ ಪಾಕಿಸ್ತಾನ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಟಿಟಿಪಿಯ ನಾಯಕ ನೂರ್ ವಲಿ ಮೆಹಸೂದ್ ಹೇಳ್ತಾ ಇದ್ದಾನೆ. ಇವನ ವಿಶೇಷ ಏನು ಅಂದರೆ, ನೂರ್ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಟಿಟಿಪಿ ಪಾಕಿಸ್ತಾನದಲ್ಲಿ ನಾಗರಿಕರ ಮೇಲಿನ ದಾಳಿಗಳನ್ನು ಬಹುತೇಕ ನಿಲ್ಲಿಸಿದೆ. ಅದು ಈಗ ಭಯೋತ್ಪಾದಕ ಸಂಘಟನೆಯ ಥರ ಕೆಲಸ ಮಾಡ್ತಾ ಇಲ್ಲ. ಬದಲಿಗೆ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರನ್ನ, ಆಡಳಿತವನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಖೈಬರ್ ಪಖ್ತೂನ್ಖ್ವಾಗೆ ಸ್ವಾತಂತ್ರ್ಯವನ್ನು ಕೊಡಿಸುವ ಸಲುವಾಗಿ ಹೋರಾಟ ಮಾಡ್ತಾ ಇರುವ ರಾಜಕೀಯ ಸೇನಾಪಡೆಯ ಥರ ಕೆಲಸ ಮಾಡ್ತಾ ಇದೆ. ಆ ಮೂಲಕ ಖೈಬರ್ ಭಾಗದಲ್ಲಿ ಸಂಘಟನೆಯ ಪರ ಒಲವು ಹೆಚ್ಚಾಗುವ ಹಾಗೆ ಈ ಮೆಹಸೂದ್ ನೋಡ್ಕೊಳ್ತಾ ಇದ್ದಾನೆ. ಇನ್ನು ಈ ಪಾಕಿಸ್ತಾನದ ಸೇನೆ ಹಾಗೂ ಆಡಳಿತವನ್ನ ಇಸ್ಲಾಂ ವಿರೋಧಿ ಮತ್ತು ಅಮೆರಿಕಾದ ಕೈಗೊಂಬೆಗಳು ಅಂತ ಬಿಂಬಿಸುವ ಮೂಲಕ ಅವ್ರ ಬಗ್ಗೆ ಒಂದು ಅಸಹ್ಯ ಹುಟ್ಟೋದಕ್ಕೆ ಕೂಡ ಟಿಟಿಪಿ ಕಾರಣ ಆಗ್ತಾ ಇದೆ. ಇನ್ನು ನೂರ್ ವಲಿ ಮೆಹಸೂದ್ ಆಫ್ಘನಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ ಅನ್ನೋ ಅನುಮಾನದ ಮೇರೆಗೆ ಪಾಕಿಸ್ತಾನ ಮಾಡಿದ ದಾಳಿ ವಿಫಲವಾಗಿರೋದು ನೂರ್ ಬಗ್ಗೆ ಖೈಬರ್ ಭಾಗದಲ್ಲಿ ಪ್ರೀತಿ ಮತ್ತಷ್ಟು ಹೆಚ್ಚಾಗೋ ಹಾಗೆ ಮಾಡ್ತಾ ಇದೆ. ಹಾಗೆ ಆಫ್ಘನಿಸ್ತಾನದ ಜೊತೆಗಿನ ಪಾಕಿಸ್ತಾನದ ಸಂಬಂಧಗಳು ಹಳಸಿ ಹೋಗಿವೆ. ಈ ಮಧ್ಯೆ ನೂರ್ ಮತ್ತೊಂದು ಆಡಿಯೋನ ರಿಲೀಸ್ ಮಾಡೋ ಮೂಲಕ ಪಾಕಿಸ್ತಾನದ ಬುಡಕ್ಕೆ ಮತ್ತಷ್ಟು ಬೆಂಕಿ ಹಾಕಿದ್ದಾನೆ. ಇನ್ನು ಕತಾರ್ನಲ್ಲಿ ಎರಡೂ ದೇಶಗಳ ನಡುವೆ ಮಾತುಕತೆಗಳು ಆಗ್ತಾ ಇವೆ. ಎರಡೂ ಪಡೆಗಳು ಗಡಿಯಲ್ಲಿ ಹೆಚ್ಚಿನ ಸೇನಾ ಜಮಾವಣೆಯನ್ನು ಕೂಡ ಮಾಡ್ತಾ ಇವೆ. ಇದು ಮುಂದೆ ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ನೂರ್ ವಲಿ ಮೆಹಸೂದ್ ಹಾಗೂ ಪಾಕಿಸ್ತಾನವನ್ನು ಕಾಡಬಾರದ ರೀತಿಯಲ್ಲಿ ಕಾಡ್ತಾ ಇರುವ ಟಿಟಿಪಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.